ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಲಾಗಲ್ಲಿ ನಾವು ಲಲಿತಾ ಸಹಸ್ರನಾಮನ ಹೇಗೆ ಪಾರಾಯಣ ಮಾಡೋದಂತ ನೋಡೋಣ ಬನ್ನಿ. ಶ್ರೀ ಲಲಿತಾ ಸಹಸ್ರನಾಮ, ಇದರ ಮುನ್ನುಡಿನ ನೋಡೋಣ ಬನ್ನಿ. ಶ್ರೀ ಲಲಿತಾ ದೇವಿಯ ಆರಾಧನೆಯು ನಂದಿಕೇಶ್ವರನ ಮೂಲಕ ಹಯಗ್ರೀವರು ಉಪಾಸನೆ ಮಾಡಿ ಸಾಕ್ಷಾತ್ ದೇವಿಯನ್ನು ಕಂಡು ಹರ್ಷಿಸಿ ಆಕೆಯ ನಾಮಸ್ಮರಣೆಯಲ್ಲಿಯೇ ತಲ್ಲೀನರಾಗಿ ಮುಕ್ತಿ ಹೊಂದಿದರು. ಇವರಿಂದ ಭೂಲೋಕಕ್ಕೆ ಅಗಸ್ತ್ಯ ಮಹಾಮುನಿಗಳು ಬೋಧನೆಗಾಗಿ ತದನಂತರ ಭೂಲೋಕದಲ್ಲಿ ಪ್ರತಿಷ್ಠಿತವಾದ ತಾಯಿಯ ಪಾರಾಯಣ ಪ್ರಚಲಿತವಾಯಿತು. ಶ್ರೀ ಲಲಿತಾದೇವಿಯನ್ನು ಅನುಗಾಲವೂ ಭಜಿಸಿದ ಬ್ರಹ್ಮ ವಿಷ್ಣು ಮಹೇಶ್ವರರು ದಿವ್ಯ ಶಕ್ತಿ ಸಂಪನ್ನರಾದರು. ನವರಾತ್ರಿ ಕಾಲದಲ್ಲಿ ಪಾರಾಯಣ ಅಥವಾ ದಿನನಿತ್ಯ ಪಾರಾಯಣ ಅಥವಾ ಪ್ರತಿ ಶುಕ್ರವಾರ ಪಾರಾಯಣ ಅಥವಾ ಪೌರ್ಣಿಮೆಯಲ್ಲಿ ಪಾರಾಯಣ ಮಾಡುವವರು ಶ್ರೀ ಲಲಿತಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂಶಯವಿಲ್ಲ. ಸರ್ವರೂ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಶ್ರೀ ಲಲಿತಾದೇವಿಯ ಪಾರಾಯಣದಿಂದ ಪರಿಹರಿಸಿಕೊಳ್ಳಬಹುದು. ಇದರ ಪಾರಾಯಣದಿಂದ ಆಗುವ ಕೆಲವು ಪರಿಹಾರಗಳನ್ನು ನೋಡೋಣ ಬನ್ನಿ. ಲಲಿತಾ ಸಹಸ್ರನಾಮ ಪಾರಾಯಣವನ್ನು ನಿತ್ಯ ಪೂಜಾ ಕಾಲದಲ್ಲಿ ಉಪಯೋಗಿಸಿದರೆ ದರಿದ್ರತೆ ಹೋಗುತ್ತದೆ. ಈ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮನೆಯಲ್ಲಿ 3, 5, 7, 9 ಹಾಗೂ 11 ದಿನಗಳ ಕಾಲ ಮಾಡುತ್ತೀರೋ ಆ ಮನೆಯಲ್ಲಿ ದುಷ್ಟಗ್ರಹಗಳಾಗಲಿ ಮಾಂತ್ರಿಕ ಬಾಧೆಯಾಗಲಿ ಇರುವುದಿಲ್ಲ. ಬಹುಳ ಪಾಡ್ಯದಿಂದ ಅಮಾವಾಸ್ಯೆ ರಾತ್ರಿಯವರೆಗೆ ಪ್ರತಿದಿನ ರಾತ್ರಿ ಪಠಿಸಿದರೆ ಮಾಟ ಅಭಿಚಾರ ಆ ಮನೆಯಲ್ಲಿ ಉಳಿಯುವುದಿಲ್ಲ. ಹೀಗೆ ವರ್ಷಪೂರ್ತಿ ಮಾಡಿದರೆ ಉತ್ತಮ. ಶ್ರೀ ಲಲಿತಾದೇವಿಯ ಪಾರಾಯಣವನ್ನು ಮಾಡುತ್ತಾ 7 ದಿನಗಳು ರಾತ್ರಿ ಕಾಲದಲ್ಲಿ ಕಣಗಿಲೆ ಹೂವಿನಿಂದ ದೇವಿಯನ್ನು ಆರಾಧಿಸಿದರೆ ಶತ್ರುನಾಶವಾಗುವುದು. ಶ್ರೀ ಲಲಿತಾದೇವಿಯ ಪಾರಾಯಣ ಕ್ರಮದಂತೆ 100 ಸಲ ಪಾರಾಯಣ ಮಾಡಿದರೆ ಉದ್ಯೋಗದಲ್ಲಿ ತೊಂದರೆ ಅನುಭವಿಸಿದವರಿಗೆ ಪರಿಹಾರ ಸಿಗುತ್ತದೆ. ಶ್ರೀ ಲಲಿತಾದೇವಿ ಪಾರಾಯಣವು ಅನಂತ ಫಲ ನೀಡುತ್ತದೆ ಮತ್ತು ಒಳ್ಳೆಯದಾಗುತ್ತದೆ. ಇವಾಗ ನೋಡೋಣ ಬನ್ನಿ ಲಲಿತಾ ಸಹಸ್ರನಾಮನ. ಶ್ರೀ ಲಲಿತಾ ಸಹಸ್ರನಾಮ.